ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಜುಕೇಶನ್ ಮುಗಿಸ್ಕೊಂಡು ಬಂದಾಗ್ಲಿಂದಾನು ನಾನು ಫ್ಯಾಷನ್ ಫೀಲ್ಡ್ ಅಲ್ಲೇ ಇರೋದು. ಸೊ ನ್ಯಾಚುರಲಿ ನನ್ನ ಮೈಂಡ್ ಅಲ್ಲಿ ಬ್ಯೂಟಿಗೆ ಒಂದು ಸ್ಥಾನ ಇದೆ. ನನ್ ಚಿಕ್ಕವಳಿರೋವಾಗಿಂದಾನು ಸೌಂದರ್ಯಕ್ಕೆ ಯಾವತ್ತೂ ಬೆಲೆ ಕೊಟ್ಟಿರ್ಲಿಲ್ಲ. ರೂಪಕ್ಕಿಂತ ಗುಣನೇ ಮುಖ್ಯ ಅಂತ ನಂಬಿರೋಳು ನಾನು. ಪ್ರಾಬಬ್ಲಿ ಅದಕ್ಕೆ ರೂಪ ಅವ್ರ ಮೇಲೆ ನನಗೆ ಲವ್ ಅಟ್ ಫಸ್ಟ್ ಸೈಟ್ ತರ ಏನೋ ಆಯ್ತು ಅನ್ಸುತ್ತೆ. ಬಟ್ ಅವ್ರ ಕೈ ಕೊಟ್ಟು ಹೋದ್ಮೇಲೆ ಮೋಸ ಮಾಡಿದ ರೂಪ ಅವ್ರ ಮೇಲೆ ಕೋಪ ಬಂತೆ ಹೊರತು ಬ್ಯೂಟಿ ಮೇಲಲ್ಲ. ಹಸ್ಬೆಂಡ್ಗೆ ನನ್ನನ್ನು ಒಪ್ಕೊಳ್ಳಕ್ಕೆ ಒಂದ್ ಸ್ವಲ್ಪ ಸಮಯ ಬೇಕು ಅಂತ ನಂಗನ್ಸ್ತು. ನಾನು ದಿಶಾ ಅವ್ರ ಜೊತೆ ಇರೋದು, ಆಗ ಕಾಲಲ್ಲಿ ಮಾತಾಡೋದು, ದಿಶಾ ಅವ್ರನ್ನ ದೀಪ ಅವ್ರ ಮುಂದೆನೆ ಆಗಾಗ ಅಪ್ರಿಶಿಯೇಟ್ ಮಾಡೋದು, ಇದೆಲ್ಲ ದೀಪ ಅವ್ರ ಕೋಪ ತರಿಸ್ತಿತ್ತು ಅನ್ಸುತ್ತೆ. ಅವ್ರ ಪ್ರಕಾರ ಅವ್ರ ಕೋಪ ಮಾಡ್ಕೊಂಡಿದ್ರಲ್ಲಿ ಏನೂ ತಪ್ಪಿಲ್ದೇ ಇರ್ಬೋದು. ಕೆಲಸ ಅಂತ ಬಂದಾಗ ಕಲೀಗ್ಸ್ ಜೊತೆ ಇಷ್ಟು ಮಾತಾಡದೆ ಕೆಲಸ ಹೇಗ್ ಮಾಡೋದು? ದಿಶಾ ಆಗಿ ಚಿರಾಗ್ ಅವ್ರಿಗೆ ಪ್ರೀತಿ ನಿವೇದನೆ ಮಾಡಿದೆ. ಆದ್ರೆ ವಿಪರ್ಯಾಸ ನೋಡಿ, ಅವ್ರು ಒಪ್ಕೊಂಡೇ ಬಿಟ್ರು. ಆ ಸಮಯದಲ್ಲಿ ಪೂರ್ತಿಯಾಗಿ ಕುಸ್ದೋಗ್ಬಿಟ್ಟೆ. ಇಷ್ಟೆಲ್ಲ ಗೊತ್ತಾದ್ಮೇಲೂ ಹಸ್ಬೆಂಡ್ ಜೀವನದಲ್ಲಿರೋದು ಸರಿನಾ? ಬಟ್ ಅವ್ರು ದೂರ ಹೋದ್ಮೇಲೆ ನನ್ಗೆ ಫೀಲಿಂಗ್ಸ್ ಇಲ್ಲ ಅನ್ನೋ ಭ್ರಮೆಯಲ್ಲಿದ್ದೆ ನಾನು. ಬಟ್ ಇನ್ ಫ್ಯಾಕ್ಟ್ ನಂಗೆ ಅವ್ರ ಮೇಲೆ ಲವ್ ಆಗಿದೆ ಅನ್ನೋದು ರಿಯಲೈಸ್ ಆಯ್ತು. ಅದನ್ನ ಹೇಳ್ಕೊಂಡು ಅವ್ರನ್ನ ನಾನು ಹೆಂಡತಿಯಾಗಿ ವಾಪಸ್ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹಳ್ಳಿಗೆ ಬಂದ್ರೆ ಈ ನರಸಿಂಹ ಅಡ್ಡ ನಿಂತಿದ್ದಾರೆ. ಅವ್ರನ್ನ ಮೀಟ್ ಮಾಡಕ್ಕೂ ಬಿಡ್ತಾ ಇಲ್ಲ. ಇದಕ್ಕೆಲ್ಲ ಯಾವತ್ತು ಉತ್ತರ ಸಿಗುತ್ತೆ? ನನ್ ದೀಪ್ ಅವ್ರಿಗೆ ನನ್ನ ಪ್ರೀತಿನ ಯಾವಾಗ ಹೇಳ್ಕೊಳಕ್ ಆಗುತ್ತೆ? ಸಿಂಹ, ಈ ತರ ಕೇಸು ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ನಡೆದಿದೆ. ಇದೇನು ಹೊಸದಲ್ಲ ಕಣಪ್ಪ. ಆದ್ರೆ ಇದನ್ನೆಲ್ಲ ನೀನ್ ಸರಿಯಾಗಿ ತಿಳ್ಕೊಳ್ದೆ ಸುಮ್ನೆ ನನ್ ಮೇಲೆ ಎಗರಾಡ್ತಿದ್ಯಪ್ಪ. ಹೇಳಿದ್ದೆಲ್ಲ ನಿಜನಣ್ಣ. ಬೇಕಾದ್ರೆ ನಿಮ್ಮಪ್ಪನೇ ಹೋಗಿ ಕೇಳಿ. ಇವನೇನ್ ಕೇಳ್ತಾನೆ? ಕೇಳೋದಕ್ಕೆ ಇವನು ಯೋಗ್ಯತೆ ಇದ್ರೆ ತಾನೆ. ಮನೆಗೆ ಒಳ್ಳೆ ಮಗ ಆಗ್ಲಿಲ್ಲ, ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗ್ಲಿಲ್ಲ. ಇಷ್ಟು ವರ್ಷ ಕೂಡ್ಕೊಂಡು ಓತ್ಲ ಹೊಡ್ಕೊಂಡು ಇಡೀ ಜೀವನ ವೇಸ್ಟ್ ಮಾಡ್ಕೊಂಡಿದ್ದಾನೆ. ಲೇ ನರಸಿಂಹ, ನೀನ್ ಕರೆಕ್ಟ್ ಆಗಿದ್ದಿದ್ರೆ ನನ್ನ ಮಗಳು ನಿನ್ನನ್ನು ಯಾಕೋ ಬಿಟ್ಟು ಬರ್ತಾ ಇದ್ಲೋ? ಅಷ್ಟೇ ಯಾಕೆ? ನಿಮ್ಮಪ್ಪ ಇಂಥ ಕೆಲಸ ಯಾಕಪ್ಪ ಮಾಡಕ್ ಹೋಗ್ತಿದ್ದ? ಜಸ್ಟ್ ಮಿಸ್ಸು. ಇಲ್ಲ ಅಂದಿದ್ರೆ ಸುಟ್ಟು ಬಿಡ್ತಿದ್ದೆ. ಹಾ, ಅವನೇನಾದ್ರೂ ಸತ್ರೆ ಅನುಕಂಪದ ಆಧಾರದ ಮೇಲೆ ಅವನ್ ಕೆಲಸ ನಿನಗೆ ಸಿಗುತ್ತೆ. ನಿನ್ಗೆ ಅವನ್ ಕೆಲಸ ಕೊಡಿಸ್ಬೋದು ಅಂತ ದೂರಾಲೋಚನೆಯಿಂದ ಈ ಕೆಲಸ ಮಾಡ್ಸಿರ್ಬೋದು. ಸಂಕ್ರಾಂತಿಗೆ ಎಳ್ಳು ಬೀಳನ ಯಾಕೆ ಕೊಡ್ತಾರೆ? ಅದಕ್ಕೆ ಸಂಕ್ರಾಂತಿ ಹಬ್ಬ ಅಂದ್ರೆ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋದನ್ನ ಸೂಚಿಸುತ್ತೆ. ಇದು ಉತ್ತರಾಯಣ ಕಾಲ. ರೈತರಿಗೆ ಇದು ಸುಗ್ಗಿ ಹಬ್ಬ. ಅವರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಗೋ ಪೂಜೆ ಮಾಡಿ ಈ ಹಬ್ಬನ ಆಚರಿಸ್ತಾರೆ. ಹಾಗೆ ಚಳಿಗಾಲದಲ್ಲಿ ಈ ಎಳ್ಳು ಬೆಲ್ಲ ತಿನ್ನೋದ್ರಿಂದ ದೇಹದ ಉಷ್ಣತೆ ಸಮತೋಲನದಲ್ಲಿರುತ್ತೆ. ಹಾಗೆ ದೇಹದ ಕಾಂತಿನೂ ಹೆಚ್ಚುತ್ತೆ. ಅಂದ್ರೆ ಎಳ್ಳು ಬೆಲ್ಲ ತಿನ್ನೋದ್ರಿಂದ ಇಷ್ಟೊಂದು ಪ್ರಯೋಜನ ಇದೆಯಾ? ಹಂಗಾದ್ರೆ ಇನ್ನೂ ಸ್ವಲ್ಪ ಕೊಡಿಯೋದಕ್ಕೆ ತಿಂತೀನಿ. ತಗೋ ತಗೋ. ನೀವ್ಯಾಕ್ರಿ ಎಳ್ಳು ಬೆಲ್ಲ ತಿಂದೆ ಹಾಗೆ ಇಟ್ಕೊಂಡಿದ್ದೀರಾ? ಹಬ್ಬದ ದಿನ ಮನೆ ಮಗನೂ ಕಾಣಿಸ್ತಾ ಇಲ್ಲ, ಅಳಿಯಂದ್ರೂ ಬರ್ಲಿಲ್ಲ, ಬೇಜಾರು ಕಡೆ. ಏ ಅಣ್ಣ, ನರಸಿಂಹ ಊರ್ ಬಿಟ್ಟ ಹೋಗಿದ್ದಾನೆ, ಕೆಲ್ಸಕ್ಕೆ ಹೋಗಿದ್ದಾನೆ, ಬರ್ತಾನೆ ಅಂತ ಅತ್ತಿಗೆ ಹೇಳಿಲ್ವಾ? ಇನ್ನು ಅಳಿಯಂದ್ರ ಬಗ್ಗೆ ಈ ದೀಪುನೇ ಹೇಳ್ಬೇಕು. ಯಾಕೋ ಬಂದಾಗ್ಲಿಂದ ಒಂಥರ ಆಡ್ತಿದ್ದಾಳೆ.
ಅತ್ತೆ ಅಜ್ಬಿಟ್ಟು ಬಿಜಿ ಇದ್ದಾರೆ, ಅದಕ್ಕೆ ಬರಕ್ ಆಗ್ಲಿಲ್ಲ ಅಂತ ಹೇಳಿದ್ನಲ್ವಾ. ಈಗ ಬನ್ನಿ ಅಂದ್ರೆ ಹೆಂಗ್ ಬರಕ್ ಆಗತ್ತೆ? ಏನೋ ನೀನ್ ಹೇಳ್ತಿದ್ಯಾ, ನಾವ್ ಕೇಳಿಸ್ಕೊತಿದೀವಿ ಅಷ್ಟೇ. ಮಗ, ಅಲ್ಲೆಲ್ಲ ಸರಿ ಇದೆ ತಾನೆ? ಏನ್ ತೊಂದರೆ ಆಗಿಲ್ಲ ಅಲ್ವಾ? ಪೊಲೀಸಪ್ಪ, ನಾವಿಬ್ರು ಮೊದ್ಲಿನ ತರಾನೇ ಚೆನ್ನಾಗಿದೀವಿ, ಏನು ತೊಂದ್ರೆ ಇಲ್ಲ. ನಾನು ನಂಬಲ್ಲ ಅಂದ್ರೆ ಬೇಕಿದ್ರೆ ನಿಮ್ಮ ಹಳ್ಳಿಯನ್ನೇ ಫೋನ್ ಮಾಡಿ ಕೇಳಿ. ಹಣ ಬಿಡು ಮಗ, ನಿನ್ ಮಾತ್ ಮೇಲೆ ನನಗೆ ನಂಬಿಕೆ ಇದೆ. ಹಾಗಾದ್ರೆ ದೇವ್ರ ಪ್ರಸಾದ, ಎಳ್ಳು ಬೆಲ್ಲ ತಿನ್ನು. ನಾನು ಇಲ್ಲಿಗೆ ಬಂದಿರೋ ಉದ್ದೇಶನ ಈಡೇರಿಸ್ಕೊಳ್ಬೇಕು ಅಂದ್ರೆ ಮೊದಲು ದೀಪ ಅವ್ರ ಮನೆಗೆ ಹೋಗಿ ಅವ್ರನ್ನೊಂದ್ಸಲ ನೋಡ್ಲೇಬೇಕು. ಅವ್ರು ಇಷ್ಟು ದಿನ ನನ್ನ ಜೊತೆ ಕಿತ್ತಾಡ್ತಿದ್ದು ನನ್ನ ಮೇಲಿನ ಪ್ರೀತಿ ಕಾಳಜಿಯಿಂದ ಅಂತ ಈಗ ಅರ್ಥ ಆಗ್ತಿದೆ. ಆದರೆ ಮೊದಲನೇ ಸಲ ನನ್ನ ಜೊತೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ ಅಂದರೆ ಅಂಥದ್ದು ಏನಾಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಅದೇನು ಅಂತ ಅವ್ರು ಸಿಕ್ಕಾಗಲೇ ಕೇಳ್ತೀನಿ. ಸದ್ಯಕ್ಕೆ ದೀಪ ಅವ್ರನ್ನ ನೋಡ್ಕೊಂಬರ್ತೀನಿ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣೆ ನಮೋಸ್ತುತೆ. ಅಂಬುಜ, ಅಲ್ಲಿ ದೀಪನ್ ತಿಂಡಿ ಕರಿಯ. ಇವಳು ತಿಂಡಿಗ್ ಬೇರೆ ಕರಿಬೇಕಾ? ಅದೆಲ್ಲಿ ಕೂತಿದ್ದಾಳೋ ಯೋಚನೆ ಮಾಡ್ಕೊಂಡು ಒಳ್ಳೆ ಕಥೆ ಉಳಿದು. ಇವ್ರ ಕಣ್ ತಪ್ಪಿಸಿ ದೀಪ ಅವ್ರನ್ನ ನೋಡ್ಬೇಕು ಅಂದ್ರೆ ಅದು ಇಡೀ ದಿನ ಆದ್ರೂ ಸಾಧ್ಯ ಇಲ್ಲ. ಅದ್ರ ಬದಲು ಹಿಂದಿನ ಬಾಗ್ಲಿಂದನಾದ್ರೂ ಹೋಗ್ಬೋದಾ? ದೀಪ ಅವ್ರು ಸಿಕ್ಕಿದ್ರೆ ಈ ಪೂಜೆ ಕುಂಕುಮ ಆದ್ರೂ ಕೊಡ್ಬೋದು. ದೀಪ ಅವ್ರನ್ನ ನೋಡ್ದೆ 2 ದಿನ ಆಗಿದ್ರು 2 ಯುಗ ಕಳ್ದಂಗಾಯ್ತಲ್ಲಪ್ಪ. ಇದನ್ನೇ ಅನ್ಸುತ್ತೆ ಪ್ರೀತಿ ಅನ್ನೋದು. ಯಾಕೋ ಇವತ್ತು ದೀಪ ಅವ್ರನ್ನ ನೋಡ್ತಾನೆ ಇರ್ಬೇಕನ್ನಿಸ್ತಾ ಇದೆ. ದೀಪ ಅವ್ರು ಒಬ್ಬರೇ ಸೈಲೆಂಟ್ ಆಗಿ ಕೂತಿದ್ದಾರೆ ಅಂದ್ರೆ ಅವ್ರ ಮನ್ಸಲ್ಲಿ ನನ್ನ ಬಗ್ಗೆ ಯೋಚನೆ ಬರ್ತಿದ್ಯಾ, ಅಥವಾ ನನ್ನ ಮೇಲಿರೋ ಕೋಪ ಇನ್ನೂ ಹಾಗೆ ಇದೆಯಾ? ಈ ಕುಂಕುಮನ ಅವ್ರಿಗೆ ಕೊಟ್ಟು ಅವ್ರನ್ನ ಈಗಲೇ ಮಾತಾಡಿಸ್ಬೇಕು ಅನ್ನಿಸ್ತದೆ. ಏನು ಮಾಡಲಿ? ಒಂದು ವೇಳೆ ನನ್ನ ನೋಡಿ ಮತ್ತೆ ಕೋಪ ಮಾಡ್ಕೊಂಡ್ರೆ ಆಮೇಲೆ ನಾನು ಬಂದಿರೋ ಉದ್ದೇಶ ಎಲ್ಲ ಫ್ಲಾಪ್ ಆಗುತ್ತೆ. ಏನು ಮಾಡೋದೀಗ? ದೀಪಾ